ಮುಂದೇನು ವಿಷಯ? ಹೌದಾ, ಇವತ್ತಾ ಇದಕ್ಕೆ ಹಾಂ ಸರಿ. ಓಂ ನಾರಾಯಣಂ ಗುಣೈ ಸರ್ವೈ ಹೃದಯನಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತು ನಿನ್ನೆ? ಯಾವ್ದ? ಅಜಸ್ಯ ನಾಭೋ. ಆದ್ದರಿಂದ ಇಲ್ಲೇನು ಬಂತು? ವಿಷ್ಣು ಅಂದರೆ ಯಾರಪ್ಪ? ಇವನು ಅಂತ ಹೇಳಿದರು. ಅದಕ್ಕೆ ಉದಾಹರಣೆ ಏನು ಕೊಟ್ಟರು? ಯೋ ದೇವಾನಾಂ ನಾಮಥ ಏಕ ಏವ. ಎಲ್ಲ ಹೆಸರು ಒಬ್ಬನಿಗೆ ಅಪ್ಲೈ ಆಗುವ ವ್ಯಕ್ತಿ ಇದ್ದಾನೆ, ಅವನು ನಾರಾಯಣನ. ಆದ್ದರಿಂದ ಆಗುತ್ತೆ ಅಂದರೆ ನಾರಾಯಣ ಸೂಕ್ತ ಅಲ್ಲ, ಅದು ವಿಶ್ವಕರ್ಮ ಸೂಕ್ತ. ಜೊತೆಗೆ ಹೆಸರೇ ಬಂದಿಲ್ಲ ಅಂದರೆ ಪದ್ಮನಾಭ ಅನ್ನೋ ಪದ ಬಂದಿದೆ. ಪದ್ಮನಾಭತ್ವ ಉಳಿದವರು ಯಾರಿಗೂ ಇಲ್ಲ, ಇರೋದು ಯಾರಿಗೆ? ವಿಷ್ಣುವಿಗೆ ಮಾತ್ರ. ಆದ್ದರಿಂದ ಎಲ್ಲ ಹೆಸರನ್ನು ಹೊಂದಿರೋನು ಯಾರು ಅಂತಾಯ್ತು ಈಗ? ವಿಷ್ಣುವೇ ಹೊರತು ಬೇರೆಯವರಲ್ಲ. ಅಜಸ್ಯ ನಾಭೋ ವಿತೀಯಸ್ಯ ನಾಭೇರಭೂತ್ ಶ್ರುತೇ ಪುಷ್ಕರಂ ಲೋಕಸಾರಂ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವವಿಭೂತಯೇ ವಿಷ್ಣವೇ ಲೋಕಕರ್ತೃ ಇತಿ ಸ್ಕಾಂದೇ. ಇದಿಷ್ಟು ಸ್ಕಾಂದಪುರಾಣದ ವಾಕ್ಯ ಅಂತ ಹೇಳಿದರು. ಮತ್ತೆ ಇದು ಹೇಳ್ತಾರೆ ಈಗ ಅಂಬರಣಿ ಸೂಕ್ತ. ಯಂ ಕಾಮಯ ಪರೋ ದಿವಾ ಪರ ಏನಾ ಪೃಥಿವ್ಯಾ ಇತಿ ಪ್ರಮಾಖ್ಯಾ ಶ್ರುತೌ ಯಂ ಕಾಮಯೇತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಮಿತಿ ಉಕ್ತ್ವಾ ಮಮ ಯೋನಿರಪ್ಸು ಅಂತಃಸಮುದ್ರೇ ಇತ್ಯಾಹ. ಸಮುದ್ರೊಳಗಿರುವಂಥ ಒಂದು ಲಿಂಗ, ಸಮುದ್ರೊಳಗಿರಬೇಕೆ ಎಂಬುದು ಬೇರೆ ಯಾರಿಗೂ ಇಲ್ಲ, ನಾರಾಯಣನೇ ಮಾತ್ರ. ಅದೇ ರೀತಿಯಲ್ಲಿ ಉಳಿದವರಿಗೆ ಸಂಸಾರ ಸಮುದ್ರದಲ್ಲಿ ಇರಬೇಕೆ ಅಂತಿದೆ, ದೇವರಿಗೆ ಅಲ್ಲಿ ಆ ಸಮುದ್ರದಲ್ಲಿ ಇರಬೇಕೆ ಇದೆ. ಲಕ್ಷ್ಮೀನಾರಾಯಣರಿಗೆ ಅದಿಲ್ಲ. ಬ್ರಹ್ಮದೇವರಿಗೆ ಈಜು ಬರುತ್ತಲೇ ಮೇಲೆ ಇದ್ದುಬಿಟ್ಟಿದ್ದಾರೆ. ಸಮುದ್ರದಲ್ಲಿ ಇದ್ರ ಮಾತ್ರಕ್ಕೆ ಏನಾಗಬೇಕಾಗಿಲ್ಲ? ದುಃಖ ಆಗಬೇಕು. ಅದು ಮಾತ್ರಕ್ಕೆ ಸುಖವಾಗಿರಬೇಕು ಸಾಧ್ಯ ಇಲ್ಲ. ಆ ಯೋಗಿಗೆ ತಕ್ಕಂತೆ ಬೇರೆ ಬೇರೆ ಪ್ರಾಬ್ಲಮ್ ಇದ್ದೇ ಇವೆ. ಇಷ್ಟು ಹೇಳಿ ಆ ಉಗ್ರಂ ಕರಳೋವಿ ಇಷ್ಟ ಬಂದು ಉಗ್ರನ್ ಮಾಡ್ತೀರಿ ಅಂತ ಹೇಳಿದ್ರೆ ಏನರ್ಥ ಅಂದರೆ, ಉಗ್ರೋ ರುದ್ರಃ. ಉಗ್ರ ಕಪರ್ದಿ ಶ್ರೀಕಂಠ ಅವರ ಕೋಶದಲ್ಲೂ ಕೂಡ ಉಗ್ರ ಅಂತ ಯಾರ ಹೆಸರಿದೆ? ರುದ್ರದೇವರಿಗಿದೆ. ಉಗ್ರಂ ಕರೋವಿ ಸಮುದ್ರೇ ಅಂತರ್ನಾರಾಯಣ. ಸಮುದ್ರೊಳಗೆ ಇರೋದ್ರೆ ನಾರಾಯಣನವೇ. ಪ್ರಸಿದ್ಧತ್ವಾತ್ ಸೂಚಿತತ್ವಾಚ್ಚ ಅಸ್ಯ ಅರ್ಥಸ್ಯ. ಈ ಅರ್ಥ ಅದು ಪ್ರಸಿದ್ಧನೂ ಆಗಿದೆ, ನಾರಾಯಣ ಶಬ್ದಕ್ಕಿರೋ ಅರ್ಥನೇ ಅದು, ಮತ್ತು ಸೂಚಿತವಾಗಿದೆ. ಅದು ಯಾವುದರಿಂದ ಸೂಚಿತ? ನೀರೊಳಗಿರೋನು ಅಂತ ಹೇಳಿದ್ದರಿಂದ ನಾರಾಯಣನೇ ಆಗಿದ್ದಾನೆ. ನಚ ಅವಿರೋಧೇ ಪ್ರಸಿದ್ಧ ಪರಿತ್ಯಜ್ಯತೆ. ಯಾವಾಗ ವಿರೋಧ ಬರೋದಿಲ್ಲ ಪ್ರಸಿದ್ಧಾರ್ಥವನ್ನು ಕೈ ಬಿಡಬಾರ್ದು. ಗಂಗಾಯಾಮ್ ಘೋಷ ಅಂದರೆ ಗಂಗಾ ಶಬ್ದ ಗಂಗಾನೇ, ಅದು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಘೋಷ ಅಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನು ಮಾಡಿದರೆ ಈಗ ಗಂಗಾ ಶಬ್ದ ಹಾಗೆ ಇಟ್ಕೊಂಡು ಏನು ಮಾಡಿದ್ರು? ಪ್ರವಾಹ ತೆಗೆದಾಕಿ ಏನು ಸೇರಿಸಿದ್ರು? ತೀರ ಸೇರಿಸಿದ್ರು ಅಷ್ಟೇ ಹೊರತು ಯಮುನಾ ತೀರೆ ಅಂತ ಅರ್ಥ ಮಾಡಬಾರ್ದು. ಗಂಗಾಯಾಮಗಳು ಲಕ್ಷಣಾವೃತ್ತಿ ಮಾಡ್ತೀವಿ ಅಂಥೇಳಿ ಯಮುನಾ ತೀರೆ ತುಂಗಭದ್ರಾ ತೀರೆ ಹಾಗೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಅಲ್ಲಿ ಗಂಗಾ ಬಿಡ್ಲಿಕ್ಕೆ ಬರೋದಿಲ್ಲ ಅಷ್ಟೇ. ಅದಕ್ಕೆ ಹೇಳ್ತಾರೆ ಇಲ್ಲಿ ಬಂದಿರೋ ಪದಗಳೆಲ್ಲ ವಿಷ್ಣುವಿನ ಬಿಟ್ಟು ಬೇರೆ ಅನ್ವಯ ಆಗೋದಿಲ್ಲ. ಆದ್ದರಿಂದ ಅದನ್ನೇ ಮಾಡಬೇಕು. ಉಕ್ತ ನ್ಯಾಯೇನ. ಇಲ್ಲ ನಾರಾಯಣ ಇದ್ದಾನೆ, ಇನ್ನೊಬ್ಬನೇ ನೀರಲ್ಲಿ ಸ್ವಲ್ಪ ಕೂಡಿಸ್ಬಿಟ್ರು, ಇವ್ರು ನಾರಾಯಣ ನೋಡಿದ್ರೆ ಅಂತ ಕೇಳಿದರೆ ಮುಖ್ಯಾರ್ಥ ಇಲ್ಲ ಆತನಿಗೆ. ಈ ಕೂಡಿಸಿದ ನಾರಾಯಣ ಆಯಿತಾ? ಆತ ಇರೋದು ಹಾಗೆ ಇರೋದು ಆತ, ಗೊತ್ತಾಯ್ತಾ? ಕಲರ್ ಲೈಟ್ಗಳು ನ್ಯಾಚುರಲಿ ಇರೋದು ಹೇಗೆ, ಪೇಂಟ್ ಹೊಡ್ಕೊಳ್ಳೋದು ಹೇಗಿರುತ್ತೆ, ಅದು ಸರಿಯಲ್ಲ. ನಚ ಇದು ನೆನ್ಪಿಟ್ಟು ರೂಲ್ಸ್ ಇವೆಲ್ಲ. ನಚ ಅವಿರೋಧೇ ಪ್ರಸಿದ್ಧ ಪರಿತ್ಯಜ್ಯತೆ. ವಿರೋಧ ಬರದ ಹೊರತು ಏನು ಮಾಡಿಕೊಡೋದು? ಮುಖ್ಯಾರ್ಥ ತ್ಯಾಗ ಮಾಡಿಕೊಡೋದು. ವ್ರತದಲ್ಲಿ ಕಾಯಾಲು ಹಾಕಿದ, ಏನು ಮಾಡಾಗಿಲ್ಲ. ಯಾಕೆ? ವ್ರತ ಎಲ್ಲ ನಯ ಅಂತ ಒಪ್ಕೊಂಡ್ರು. ಬೇರೆ ದಿವಸ ಹಾಕಿದ, ಯಾಕೆ ಹಾಲಿಲ್ವಾ ಅಂತ ಕೇಳಿದ. ಯಾಕೆ ಇದು ಹಾಕ್ಬೇಕು ಅದನ್ನು ಹಾಕ್ಬೇಕು? ಇಲ್ಲ, ಹಾಗಿದ್ರೆ ಬಿಡಿ. ಬಟ್ ಇಲ್ಲಿ ಬಂದು ನಿಮಗೆ ಬರುತ್ತದ್ದು ಬರುತ್ತಾನೆ, ನಿಮ್ಮ ಹತ್ರ ಇಲ್ಲ ಅಷ್ಟೇ. ಇಲ್ಲಿ ಇದ್ದರೂ ಹಾಕಾಗಿಲ್ಲ. ಇತ್ಯುಕ್ತ ಮಮ ಯೋನಿ. ಇಷ್ಟು ಹೇಳಿ ಇನ್ನೊಂದು ಮಾತಿದೆ, ಕೋಟ್ ಮಾಡ್ತಾರೆ. ವೇದೆ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಇತಿ ಹರಿವಂಶೇಶು. ಸ್ವಾರಸ್ಯ ನೋಡಿ, ಅವ್ರು ಹೇಳಿದ್ದೇನೀಗ ಎಲ್ಲ ಹೆಸರು ದೇವರಿಗಿದೆ ಅಂತ ಹೇಳಿ ಇನ್ನೊಂದು ದೃಷ್ಟಾಂತ ಕೊಟ್ಟರು. ವೇದ ರಾಮಾಯಣ ಏನು ಗೊತ್ತಿರಲಿ ಬಿಡಿ, ಏನೇನೂ ಗೊತ್ತಿಲ್ಲ ರಾಮಾಯಣದ ಬಗ್ಗೆ. ರಾಮ ಹೀರೋ ಇಷ್ಟು ಗೊತ್ತಾ? ರಾಮನ ಕಥೆ ಅಂತ ಗೊತ್ತಾ ತಾನೆ? ಆ ಮಟ್ಟಿಗೆ ಇಡೀ ರಾಮಾಯಣದ ಸಾರ ರಾಮ ಅಂದಮೇಲೆ ರಾಮಾಯಣ ದೊಡ್ಡದು ಅಂದರೆ ಯಾರು ದೊಡ್ಡವರಾದ್ರೆ ಈಗ? ದೊಡ್ಡವರಾದ್ರಲ್ಲ ಈಗ. ಸೊ ಎಲ್ಲ ಕಥೆನೂ ದೇವ್ರ ಕಥೆ ಆಗಲಿಲ್ಲ ಈಗ. ಸೊ ಎಲ್ಲ ಸರ್ವಶಬ್ದ ವಾಚ್ಯತ್ವ ಬಂತು. ಅದೇ ರೀತಿ ಕೃಷ್ಣನ ಕಥೆ, ಕೃಷ್ಣ ಸರ್ವೋತ್ತಮ. ಪುರಾಣದ ಕಥೆ ಭಾಗವತ, ಎಲ್ಲವೂ ಭಾಗವತನೇ. ಭಾರತೆ ಕೃಷ್ಣನ ಮಹಿಮೆನೇ. ಎಲ್ಲಿ ಬಂದಿದೆ? ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ. ಅವನೇನಂತಾರೆ ಗೊತ್ತಾಗ? ದುರ್ಯೋಧನ ಹೆಸರು ಬಂದಿದೆ ಅಲ್ಲೆಲ್ಲಿ ಅಂತ ಕೇಳಿದರೆ, ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಕೊಂಡಾಡಲ್ಪಡ್ತಾನೆ, ಬಯಸ್ಕೊಳ್ತಾನೆ ಅಲ್ಲ. ದುರ್ಯೋಧನ ಎಷ್ಟು ದಿವಸ ಮಹಾಭಾರತ ಅಷ್ಟು ದಿವಸ ಬಯಸ್ಕೊಳ್ತಾ ಇರ್ತಾನೋ. ಅದಕ್ಕೆ ಯಾವಾಗಲೂ ಕೂಡ ಎಷ್ಟು ದಿವಸ ಅವ್ರ ಹೆಸರಿರುತ್ತಪ್ಪ ಕೆಟ್ಟವನು ಅಂಥೇಳಿ ಅಲ್ಲಿವರೆಗೂ ನರಕದಲ್ಲಿರಬೇಕು. ಎಲ್ಲಿವರೆಗೂ ಒಳ್ಳೆಯವರ ಹೆಸರಿರುತ್ತೆ ಅಲ್ಲಿವರೆಗೂ ಸ್ವರ್ಗದಲ್ಲಿರಬೇಕು. ಆದ್ದರಿಂದ
ಎಲ್ಲ ಕಡೆ ವಿಷ್ಣು ಸರ್ವತ್ರ ಶಬ್ದ ವಿಷ್ಣುವಾಚ್ಯ ಅಂತ ಹೇಳೋದಕ್ಕೆ ಈ ವಾಕ್ಯನೂ ಸಾಕ್ಷಿ. ನಚರಿ ಇತರ ಗ್ರಂಥ ವಿರೋಧ. ನೋಡಿ ನೀವೆಲ್ಲ ಒಪ್ಪೋದಿಲ್ಲ, ನಾವು ಬರೀ ನಿಮ್ಮ ಬೇದಾರ ಮಾಡಿ ಇದೇ ಇರ್ತೀರಿ ನೀವೀಗ. ಪಾಶುಪತ ಇದು ತೋರಿಸೋಣ ನಾವೀಗ. ವಿರೋಧ ಇಲ್ವಾ ಅಂತ ಕೇಳಿದರೆ ಅವೆಲ್ಲ ಏನಲ್ಲ, ಶಾಸ್ತ್ರಗಳು ಅಲ್ಲೇ ಅಲ್ಲ, ಡಾಕ್ಯುಮೆಂಟೇ ಅಲ್ಲ ಅವೆಲ್ಲ ಕೂಡ. ಏಷಮೋಹಂ ಸೃಜಾಮ್ಯಾಸು ಯೋಜನಾನ್ ಮೋಹಯಿಷ್ಯತಿ ಪಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು ಇತಿ ವಾರಾಹ ವಚನ. ವರ ಪಡೋದು ಹಾಗೆ ಸಿಗುತ್ತೆ. ಇದಿಷ್ಟು ಕೂಡ ಕೆಲವು ರೆಫರೆನ್ಸ್ ಕೂಡ ಕೊಟ್ಟಿದೆ, ಎಷ್ಟನೇ ಅಧ್ಯಾಯ ಎಷ್ಟನೇ ಶ್ಲೋಕ ಅಂತ 2 ಶ್ಲೋಕನೂ ಸಿಗುತ್ತೆ. ಒಂದು ವ್ಯತ್ಯಾಸ ಆಗಿದೆ ಅಷ್ಟೇ. ಮೇಷಮೋಹಂಶ ಯೋ ಜನಾನ್ ಮೋಹಯಿಷ್ಯತಿ ಇಲ್ಲಿದೆ, ಯೋ ಜನಂ ಮೋಹಯಿಷ್ಯತಿ ಅಂತ ಅಲ್ಲಿದೆ. ಮೀನಿಂಗ್ ಅಫೆಕ್ಟ್ ಆಗಲ್ಲ ಅದರಿಂದ, ವಿಷಯ ಅದೇನೆ. ಅಂದರೆ ಆಚಾರ್ಯ ಎಷ್ಟು ಪ್ರಾಮಾಣಿಕ ಅನ್ನೋದಕ್ಕೆ ಸಾಕ್ಷಿ ಇದೆ. ಇವೆಲ್ಲ ಇನ್ನೂ ತೆಗೆದಿಲ್ಲ, ಮುಂದೆ ತೆಗಿಬೋದು, ಇನ್ನೂ ಬೇಕಾಷ್ಟು ಟೈಮ್ ಇದೆ ತೆಗಿಲಿಕ್ಕೆ, ತೆಗಿತಾರೆ. ಸದ್ಯಕ್ಕೆ ಎಷ್ಟೋ ತೆಗೆದಿದ್ದು ಇಂಥವು ಬಿಟ್ಟಿದ್ದಾರೆ. ಆದರೆ ನಾವು ಇಷ್ಟು ಇದನ್ನು ಕಾಪಾಡಿಕೊಂಡು ಇವತ್ತಿನ ದಿವಸ ಟೋಟ್ಲ್ ಮಾಡಿದರೆ ಈ ಕಾಲಕ್ಕೆ ತೋತು ಬುದ್ಧಿಯವರು ಕನ್ವಿನ್ಸ್ ಮಾಡಕ್ಕೆ ಬರುತ್ತೆ. ಶೈವೇಚ ಸ್ಕಾಂದೇ ಶ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯಸ್ಸುರಾಹ ತಥೈವಾಂಚ್ಯುತಯಾಂತೇವ ಯದೈವತ್ವಂ ಪರಾಂಗುಖಃ ಇತಿ. ಮತ್ತಿನ್ನೊಂದು ಸ್ಕಂದ ಪುರಾಣದ ಕೋಟ್ ಮಾಡ್ತಾರೆ ಈಗ. ಅದನ್ನ ಯಾಕೆ ಕೋಟ್ ಮಾಡಿದೆ? ಶೈವೆ ನಿಮ್ಮ ಪ್ರಕಾರ ಯಾರು ಸರ್ವೋತ್ತಮತ್ವ ಹೇಳುತ್ತೋ ರುದ್ರದೇವರು ಅಲ್ಲಿ ಹೇಳ್ತಾರೆ. ಶಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯಸ್ಸುರಾಹ ತದೈವ ಅಚ್ಯುತ ಯಾಂತೇವ ಯದೈವತ್ವಂ ಪರಾಂಗುಖ. ನೀನು ಅನುಗ್ರಹ ಮಾಡದೆ ಹೋದರೆ, ನಾರಾಯಣ ಅನುಗ್ರಹ ಮಾಡದೆ ಹೋದರೆ ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಏನಾಗಿಬಿಡ್ತಾರೆ? ಶಪಚಾದಪಿ ಕಷ್ಟತ್ವ. ಶಪಚಾದರೆ ನಾಯಿ ಬೇಯಿಸಿ ತಿನ್ನೋನು, ಅವರಿಗಿಂತ ಕೀಳಾಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಅದು ದೇವ್ರ ದಯ ಅವ್ರ ಮೇಲೂ ಬೇಕು ಅಂತ ಅರ್ಥ. ದೇವರ ಅವ್ರ ಮೇಲೂ ನಾವು ಯಾವಾಗ ತರತ್ತೆ ಕಾಯ್ತಾ ಕೊಡಬಾರ್ದು. ನೀರು ಅನುಗ್ರಹ ಮಾಡದೆ ಹೋದರೆ ನೀವು ಮಾಡೇ ಮಾಡ್ತೀಯ, ಅದರಿಂದ ಸಮಸ್ಯೆ ಬರೋದಿಲ್ಲ. ಮತ್ತು ಅವ್ರ ಹತ್ರ ಕೆಲಸ ಮಾಡೋದಿಲ್ಲ, ಆ ಸಮಸ್ಯೆನೂ ಬರೋದಿಲ್ಲ. ನೀವು ಸೊನ್ನೆ ಬರೋದೇ ಫೇಲ್ ಆಗ್ತೀವಿ, ಸೊನ್ನೆ ಬಂದಿಲ್ಲ ಫೇಲ್ ಆಗಿಲ್ಲ ಅಷ್ಟೇ. ಅದರಿಂದ ಇಲ್ಲೇ ತಿಳ್ಕೊಂಡು ಬಂದರು ಬೈದರು ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅಂಥ ಪ್ರಸಂಗ ಬರೋದೇ ಇಲ್ಲ. ಒಂಥರ ವಿವೇಚನೆಯಾಗಿ ಬಂದರೆ ವಿಷ್ಣು ಸರ್ವೋತ್ತಮ ಬಾಧಕ ಬರೋದಿಲ್ಲ, ಸಾಧಕನೇ ಆಗುತ್ತೆ ಅಂತ ಅರ್ಥ. ಬ್ರಾಹ್ಮೇಚ ಬ್ರಹ್ಮವೈವರ್ತೆ. ನೋಡಿ, ಅದು ಶೈವ, ಇದು ಬ್ರಾಹ್ಮ. ಬ್ರಹ್ಮಪುರಾಣದಲ್ಲಿ ಹೇಳ್ತಾರೆ, ಅದು ಬ್ರಹ್ಮದೇವರನ್ನು ಸರ್ವೋತ್ತಮರು ಅಂತ ಹೇಳೋ ಭಾಗ ಅದು. ಅಲ್ಲಿ ಕೂಡ ಏನಂತ ಹೇಳ್ತಾರೆ? ಬ್ರಹ್ಮದೇವರೇ ಹೇಳ್ತಾರೆ, ನಾಹಂ ನಚ ಶಿವ ಅನ್ನೇ ಚ ತಚ್ಛಕ್ತಿ ಏಕಾಂಶ ಭಾಗಿನಃ. ನಾನಾಗಲಿ ರುದ್ರದೇವರಾಗಲಿ ಆ ದೇವರ ಒಂದು ಅಂಶ ಕೂಡ ನಮ್ಮಲ್ಲಿಲ್ಲ. ಅಂದರೆ ಏನು? ಶಕ್ತಿ ಅಷ್ಟು ಕಡಿಮೆ ಇದೆ. ಬಾಲಃ ಕ್ರೀಡನಕ ಇರ್ಯದ್ವತ್ ಕ್ರೀಡಸೆ ಕ್ರೀಡತೆ ಅಸ್ವಾಭಿರಚ್ಯುತಃ. ಚಿಕ್ಕ ಮಕ್ಕಳು ಆಟಿಕೆಯಿಂದ ಆಟ ಆಡ್ತಾರಲ್ಲ, ದೇವ್ರು ನಮ್ಮಲ್ಲಿ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ? ಆಟಿಕೆ ಸಾಮಾನು ಇದ್ದಾಗಿದ್ದೇ ಹೊರತು ನಮಗೆ ಹೇಗೆ ಆಟಿಕೆ ಸಾಮಾನು ಪೂರ್ತಿ ಆಡೋ ಹುಡುಗನ ಕೈಯಲ್ಲಿರುತ್ತೋ ಹಾಗೆ ದೇವ್ರ ಕೈಯಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳ್ತಾರೆ. ಇದು ನೀವೇ ಹೇಳ್ತಕ್ಕಂಥ ಪುರಾಣದಲ್ಲೇ ಹಾಗೇನಿಷ್ಟಿದೆ. ಆದ್ದರಿಂದ ಶೈವ ಪುರಾಣ ಬ್ರಹ್ಮ ಪುರಾಣದ ವಿರೋಧ ಬರೋದಿಲ್ಲ. ವೈಷ್ಣವ ಪುರಾಣ ತೋರಿಸ್ಬಿಡ್ತೀವಿ ಅಂದರೆ ವೈಷ್ಣವೇಶು ತಥಾ. ವೈಷ್ಣವ ಪುರಾಣ ಹೇಳೇ ಇಲ್ಲ. ಎಲ್ಲರೂ ಕಂಡ್ರೆ ತಚ್ಚೇಷಮೋಹ ಇತ್ಯುಕ್ತ ಮೊಸರು ಮೋಹಕ ಅಂತ ಹೇಳಿಬಿಟ್ಟಿದ್ದೇವಲ್ಲ. ಎಷ್ಟು ವಿಷಯ ಇದೆ ಓದೋ ಹೊತ್ತಿಗೆ. ಅದಿಷ್ಟೇ ಒಂದು ದೊಡ್ಡ ಗ್ರಂಥ. ಜಿಜ್ಞಾಸಾಧಿಕರಣ ಎಷ್ಟು ಪುಟ ಆಗಿದೆ ನೋಡಿ ಈಗಾಗಲೇ. ಗೊತ್ತಾಯ್ತಾ? ಆಚಾರ ಗ್ರಂಥಗಳು ಲೆಕ್ಕ ಹಾಕಿಬಿಟ್ರೆ ಒಂದು 10 ಪುಟ ಆಗಿದೆ. ಉಪಾಧಿಕರಣ 1 ಪೇಜು, ಇದು ಪಾಯಾಧಿಕರಣ 1 ಪೇಜು. ಅದು ಪ್ರಕರಣ ಆದಿದ್ದು ಪ್ರಕರಣ ಆಗಲಿಲ್ಲ. ಈಗ ಇದೊಂದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಡೀ ಬ್ರಹ್ಮಸೂತ್ರದ ಸಾರ ಬಂದಾಗಿದೆ. ಅಷ್ಟಾರು ಪಾರಾಯಣ ಮಾಡೋದು, ಪಾರಾಯಣ ಮಾಡಿ 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 ಗಟ್ಟಿ ಮಾಡಬೇಕು. ಎಷ್ಟು ವಿಷಯ ಗೊತ್ತಾಗುತ್ತೆ ಯೋಚನೆ ಮಾಡಿ. ಈಗ 2ನೇ ಸೂಕ್ತ, ಈ ಸೂತ್ರ ನಾಳೆ ದಿವಸ ಶುರುವಾಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ ಏಷ ಬಿತ್ತು ಹೇಳಿದರು. ಏಷ ಮೋಹ ಬಿತ್ತು ಮೋಹ ಅಂತ ಹೇಳಿದ್ರು ಅಂತ ಹೇಳಿದರು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಯ ಆನಂದ